ಇನ್ನು ಗ್ಯಾರಂಟಿ ಯೋಜನೆಗಳು ಸರ್ಕಾರಕ್ಕೆ ಈಗ ಒಂದು ರೀತಿ ಹೊರೆಯಾದಂತೆ ಕಾಣಿಸ್ತಿದೆ. ಯಾಕಂದ್ರೆ ಈ ಗಿವ್ ಇಟ್ ಅಪ್ ಸೂತ್ರದ ಮೊರೆ ಹೋಗೋದಕ್ಕೆ ನಮ್ಮ ರಾಜ್ಯ ಸರ್ಕಾರ ಕೂಡ ಒಂದು ಪ್ಲಾನ್ ಮಾಡ್ಕೊಂತಾ ಇದೆ. ಆರ್ಥಿಕವಾಗಿ ಈ ಸ್ಥಿತಿಯೆಲ್ಲ ಹಾಳಾಗ್ಬಿಟ್ಟಿದೆ. ಹಾಗಾಗಿ ಫಲಾನುಭವಿಗಳು ಗ್ಯಾರಂಟಿಯನ್ನ ಸ್ವಯಂ ಪ್ರೇರಿತವಾಗಿ ಬಿಟ್ಟು ಕೊಡುವಂತೆ ಕೋರಲು ಸರ್ಕಾರ ಮುಂದಾಗ್ತಿದೆ. ಇದಕ್ಕೆ ಸಂಬಂಧಿಸಿದಂತೆ ಸೂತ್ರವೊಂದನ್ನ ಬಜೆಟ್ನಲ್ಲಿ ಪ್ರಕಟಿಸುವಂತ ಸಾಧ್ಯತೆಗಳಿದೆ. ಇದೇ ವಿಚಾರವಾಗಿ ವಿಜೇಂದ್ರ ಅವರು ಕೂಡ ಕೆಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಬನ್ನಿ ಏನೇನು ಹೇಳಿದ್ರು ನೋಡೋಣ. ಜೊತೆಲಿ ಗ್ಯಾರಂಟಿ ಬಿಟ್ರೆ ಜನ ಬಡಗಿ ತಗೊಂಡು ಹೊಡಿತಾರೆ. ನಮಗಲ್ಲ, ಕಾಂಗ್ರೆಸ್ನವರಿಗೆ. ರಾಜ್ಯದ ಜನ ಏನು ಗ್ಯಾರಂಟಿ ಕೇಳಿರಲಿಲ್ಲ. ಅಧಿಕಾರಕ್ಕೆ ಬರಬೇಕು ಅಂತಕ್ಕಂತ ಹಪಾಪಿ ಇವ್ರಿಗೇನಿತ್ತು. ನಕ್ಷತ್ರ ಬೇಕಾದ್ರೂ ಕಿತ್ಕೊಂಡ್ಬಂದು ಕೊಡ್ತೇವೆ ಅಂತೇಳಿ ಈ ರೀತಿ ಅನೇಕ ಭರವಸೆಗಳನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿಗಳಿಂದ ಏನೇನ್ ಆಗ್ತಾ ಇದೆ ಪರಿಣಾಮದರು ಸದನದಲ್ಲಿ ಮಾತನಾಡ್ತೇವೆ. KSRTC ಇವತ್ತು ಯಾವ ರೀತಿ ಬಸ್ಗಳು, ಡಕೋಟಾ ಬಸ್ಗಳು ಓಡಿಸ್ತಾ ಇದ್ದಾರೆ ಅದೆಲ್ಲವೂ ಕೂಡ ಮತ್ತೆ ಚರ್ಚೆ ಮಾಡೋಣ. ಗ್ಯಾರಂಟಿಗಳು ಅವ್ರು ಭರವಸೆ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ಕೊಡ್ಲೇಬೇಕಾಗ್ತದೆ. ಆದ್ರೆ ಗ್ಯಾರಂಟಿಗಳು ಕೂಡ ಸರಿಯಾಗಿ ಪೂರೈಸ್ತಾ ಇಲ್ಲ, ಜನರಿಗೆ ತಲುಪ್ತಾ ಇಲ್ಲ. ಮತ್ತೊಂದು ಕಡೆ ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿ ಆಗ್ತಾ ಇದೆ. ಯಾವಾಗ್ಲೂ ಕೂಡ ತಮಿಳುನಾಡು ಮಾಡೆಲ್ ಈ ಸರ್ಕಾರ ಜಾಸ್ತಿ ಫಾಲೋ ಮಾಡುತ್ತಂತ. ಯಾಕೋ ಈಗ ಮೋದಿಯವರ ಹಾದಿಯನ್ನು ಹಿಡಿತಿದ್ದಾರೋ ಏನು? ಒಂದು ಕಾಲಕ್ಕೆ ಆ ಸಮಯಕ್ಕೆ ತಕ್ಕಂಗೆ ಮಾತಾಡಿ ಗೇಲಿ ಮಾಡ್ಕೊಂಡಿದ್ದು ಅಂತದ್ದು. ಈ ಗಿವ್ ಇಟ್ ಅಪ್ ವಿಚಾರದಲ್ಲಿ ಇದೇ ಕಾಂಗ್ರೆಸ್ಸಿಗರು ಗೇಲಿ ಮಾಡ್ಕೊಂಡು ಓಡಾಡಿದ್ರು. ಅದೇನು ಶ್ರೀಮಂತರು ವಾಪಸ್ ಕೊಟ್ಬಿಡ್ತಾರಂತೆ ಇವ್ರು ಕೇಳಿದ ತಕ್ಷಣಕ್ಕೆ ಅಂತ ಬಿಟ್ಟು ಓಡಾಡಿದ್ರು. ಇವತ್ತು ಗ್ಯಾರಂಟಿ ವಿಚಾರದಲ್ಲಿ ಅದೇ ಸೂತ್ರವನ್ನು ಅವರ ಹಾದಿಯಲ್ಲೇ ಹೋಗೋ ಪ್ರಯತ್ನ ಈಗ ಮತ್ತೆ ಮಾಡ್ತಾ ಇದ್ದಾರೆ. ಹೌದು, ಗಿವ್ ಇಟ್ ಅಪ್ ಸೂತ್ರ ಮತ್ತೆ ಚಾಲ್ತಿಗೆ ತರೋ ಪ್ರಯತ್ನ ಮಾಡಿದ್ದಾರೆ ರಾಜ್ಯದಲ್ಲಿ. ಈಗಾಗಲೇ 5 ಇವರ ಗ್ಯಾರಂಟಿ ಯೋಜನೆ ಏನಿದೆ, ಇವರ ಆಡಳಿತ ವ್ಯವಸ್ಥೆಗೆ ದಾರಿ ಮಾಡಿಕೊಟ್ಟಂಥ ಒಂದು ಯೋಜನೆಗಳು ಎಲ್ಲವೂ ಸಾಲದ ಕೂಪಕ್ಕೆ ಬಿದ್ದಿದ್ದಾವೆ. ಯಾರೋ ಒಬ್ಬರು ಕೂತು ಮಾಡಿರುವಂಥ ಯೋಜನೆ ರೀತಿಯಲ್ಲಿ, ಅಂದರೆ ಸರ್ಕಾರವನ್ನು ಕೂಪಕ್ಕೆ ತಳ್ಳಲೇಬೇಕು ಅಂತೇಳಿ ಈ ಅಧಿಕಾರಿ ವಲಯ ಏನಿದೆ ಅವರು ಸುಸಜ್ಜಿತವಾಗಿ ಮಾಡಿಕೊಟ್ಟಿರುವಂಥ ವ್ಯವಸ್ಥೆಯಡಿ ಸರ್ಕಾರ ಬಿದ್ದು ಒದ್ದಾಡ್ತಾ ಇದೆ. ಇದರಿಂದ ಅನಾನುಕೂಲಗಳು ಏನಾಗುತ್ತೆ ಅನ್ನುವಂಥದ್ದಿಲ್ಲ. ಅವರಿಗೆ ಆತುರಗಿಡಿಗೆ ಬುದ್ಧಿಮಟ್ಟ ಅಂದಂಗೆ ಕೊಟ್ಟರು ತಗೊಳ್ಳಿ, ಆಮಿಷ ಕೊಡೋದಕ್ಕೂ ಒಂದು ಮಿತಿ ಇರಬೇಕಾಗಿತ್ತು. ಕೊಟ್ಟರು, ಸರ್ಕಾರ ಬಂತು, ಅನಿವಾರ್ಯ, ಅಷ್ಟನ್ನು ಜಾರಿಗೆ ತಂದರು. ಈಗ ಎಲ್ಲ ಸಾಲದ ಅಡಿಯಲ್ಲಿ ಬೊಕ್ಕಸ ಖಾಲಿ ಮಾಡಿಕೊಂಡು ಈಗ ಮತ್ತೆ ಜನರ ಬಳಿ ಹೋಗ್ತಾ ಇದ್ದಾರೆ. ವಿಜೇಂದ್ರ ಹೇಳ್ದಂಗೆ ಬಡಿಗೆ ತಗೊಂಡು ನಿಂತ್ಕೋತಾರೆ, ಆ ಲೆವೆಲಿಗೆ ಬಂದ್ಬಿಡುತ್ತೆ ಇದು. ಯಾಕಂತಂದರೆ ಕೊಟ್ಟಿರೋದನ್ನು ವಾಪಸ್ ತಗೊಳ್ಳೋದು ರಾಜ್ಯದಲ್ಲಿ ಭಾಳ ಕಷ್ಟ. ನುಡಿದಂತೆ ನಡೆದ ಸರ್ಕಾರ ಅಂತಾರೆ. ನುಡಿದಂತೆ ನಡೆಯದ್ದು ಇಲ್ಲಿವರೆಗೆ ನಡೆದಿದ್ದೇ ದೊಡ್ಡ ಸಾಹಸ ಇದು. ಇನ್ನು ಮುಂದೆ ನಡೆಯೋದಂತೂ ಅಸಾಧ್ಯ ಅನ್ನೋ ರೀತಿಯಲ್ಲಿ ಸಾಲ ಮಾಡ್ಕೊಂಡು ಕೂತಿದ್ದಾರೆ. ಬಡ್ಜೆಟ್ ಬರಬೇಕಾದ್ರೆ ನಾನು ಆಗಲೇ ಹೇಳ್ದಂಗೆ ತುಂಬ ದೊಡ್ಡ ನಾಟಕೀಯ ಬೆಳವಣಿಗೆಗಳು ನಡೆಯುತ್ತೆ ಈಗ. ಇವರು ಮಾಡಿರುವಂಥದ್ದೇನಿದೆ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ, ಯುವನಿಧಿ ಎಲ್ಲದರಲ್ಲೂ ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿಕೊಂಡು ಕೊಡೋಕ್ಕಾಗದೆ ಒದ್ದಾಡ್ತಾ ಈಗ ಮೊದಲಿಗೆ ತಗೊಂಬಂದಿದ್ದಾರೆ. ಯಾವುದು ಗ್ಯಾರಂಟಿಯಲ್ಲಿ ವಾಪಸ್ ಧನಿಕರಿಗಲ್ಲ ಅನ್ನೋ ರೀತಿಯಲ್ಲಿ ನೀವೇ ವಾಪಸ್ ಕೊಟ್ಬಿಡ್ರಪ್ಪ, ನೀವೇ ಸ್ವಯಂ ಪ್ರೇರಿತರಾಗಿ ನೀವೇ ಬಿಟ್ಕೊಟ್ಬಿಡಿ, ನಮ್ಮ ಯೋಗ್ಯತೆಗೆ ಅವತ್ತು ಹೇಳ್ಕೊಂಡ್ಬಿಟ್ವಿ, ಇವತ್ತು ನಡ್ಸೋಕ್ಕಾಗಲ್ಲ, ನೀವೇ ಕೊಟ್ಬಿಡ್ರಿ. ಯಾರು ಬಂದ್ರೂ ರಾಮಪ್ಪ ಇವ್ರು ಎಲ್ರಿಗೂ ಫ್ರೀ ಕೊಟ್ಬಿಟ್ರು. ಈಗ ಆಗಲ್ಲ ಅದು. ರಾಜ್ಯದ ಉದ್ದಾಗಲಕ್ಕೂ ನೀವು ಎಲ್ಲದನ್ನು ಫ್ರೀಯಾಗಿ ಕೊಟ್ಕೊಂಡು ಹೋದ್ರೆ ರಾಜ್ಯ ಎಲ್ಲಿಂದ ಉದ್ಧಾರ ಆಗಬೇಕು? ಅಷ್ಟೊಂದು ಹಣ ನಿಮ್ಮ ಹತ್ರ ಎಲ್ಲಿದೆ? ಇದನ್ನೇ ಮೇಧಾವಿಗಳು, ಪಂಡಿತರು, ಪರಿಣಿತರು ಕೇಳಿದ್ರೆ ಆವಾಗಲೇ ನಿಮಗೆ ಎಲ್ಲಿಂದ ತರ್ತೀರಪ್ಪ ಇಷ್ಟೊಂದು ಗ್ಯಾರಂಟಿಗಳನ್ನು? ನೀವು ಅನುಷ್ಠಾನಕ್ಕೆ ತರೋದು ದೊಡ್ಡದಲ್ಲ, ಇದನ್ನು ನಿರ್ವಹಣೆ ಮಾಡೋಕ್ಕಾಗೋದಿಲ್ಲ, ನೀವು ಬೊಕ್ಕಸ ಖಾಲಿ ಕೈಯಾಗಿ ಕೂತ್ಕೋತೀರಿ ಅಂತ ಇವರು ಡೇ 1 ಹೇಳಿದರು. ಇವರು ಚಾಲ್ತಿಗೆ ತರಬೇಕಾದ್ರೆ ಹೇಳಿದರು. ಇವರು ಭೀಷ್ಮ ಪ್ರತಿಜ್ಞೆ ಕೊಟ್ಟಂತೆ ಬಂದು ಎಲ್ಲ ಭರವಸೆಗಳನ್ನ ಈಡೇರಿಸ್ಕೊಂಡು ಅನುಷ್ಠಾನಕ್ಕೆ ತಂದರು. ಒಂದು ಕಡೆ ಇವರಿಗೆ CM ಕುರ್ಚಿ ಕಿತ್ತಾಟ, ಈ ಕಡೆ ಅನುದಾನ ಕೊಡೋದಕ್ಕೆ ದುಡ್ಡಿಲ್ಲ, ಎಲ್ಲ ಖಾಲಿಯಾಗಿ ಕೂತಿದೆ. ಇನ್ನೂ 2.5 ವರ್ಷ ನಡೆಸಬೇಕು ಇವರು, ಇನ್ನೂ 2.5 ವರ್ಷ ನಡೆಸಬೇಕು. 2 ವರ್ಷ ಚಿಲ್ಲರೆ ನಡೆಸಬೇಕಲ್ಲ ಇನ್ನೂ. ಎಲ್ಲಿದೆ? ಈ ರೀತಿಗೆ ಕೊಡ್ತಾ ಹೋದರೆ 28 ನಾವೇ ಗೆದ್ದು ಬಿಡ್ತೀವಿ ಅಂತ ಹೇಳ್ತಾರಲ್ಲ, ಅದಕ್ಕಾದ್ರೂ ಫಂಡ್ ಬೇಕಲ್ಲ. ಈಗ ಖಾಲಿಯಾಗಿ ಈಗ 15% 30% ಏನು ರೈಸ್ ಮಾಡ್ತಾ ಇದ್ದೀರಿ ಭೂಮಿ ಇದರಲ್ಲಿ ಸ್ಟ್ಯಾಂಪ್ ಡ್ಯೂಟಿ ವಿಚಾರದಲ್ಲಿ. ನೀವು ಎಲ್ಲದರಲ್ಲೂ ಏರಿಸ್ತಾ ಬರಬೇಕೀಗ. ಎಷ್ಟು ಅಂತ ಏರಿಸ್ತೀರಿ? ಎಷ್ಟು ಅಂತ ಏರ್ಸಕ್ಕೆ ಸಾಧ್ಯ?
ಏರಿಸಿ 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 ಗಗನದ ಎತ್ತರಕ್ಕೆ ಹೋಗ್ಬಿಟ್ಟಿದೆ ಎಲ್ಲವೂ. ಹೌದು. ತುಂಬ ದೊಡ್ಡ ಮಟ್ಟದ ಹಿನ್ನಡೆ ಕಾಣ್ತಾ ಇದೆ. ಇಂಥ ಟೈಮಲ್ಲಿ ಬಡ್ಜೆಟ್ ವಿಚಾರದಲ್ಲಿ ಗಿವ್ ಇಟ್ ಅಪ್. ನಿಮಗೆ ಕೊಟ್ಟಿದ್ದೇ ದೊಡ್ಡ ವಿಚಾರ ಅನ್ನೋ ಲೆಕ್ಕಕ್ಕೆ ಈಗ ಬಡ ಜನರು ಬಂದು ನಿಂತ್ಕೊಂಡ್ಬಿಡ್ತಾರೆ. ನೆಕ್ಸ್ಟು ನಿಮಗೆ ಅಧಿಕಾರ ಕೊಟ್ವಿ, ಆಸೆ ಕೊಟ್ರಿ, ಆಮಿಷ ಕೊಟ್ರಿ, ಬಂದು ಇವತ್ತು ಈ ಪರಿಸ್ಥಿತಿಗೆ ತಂದು ನಿಲ್ಸ್ಕೊಂಡ್ಬಿಟ್ರಿ. ಈಗ ಮಧ್ಯಮ ವರ್ಗದವ್ರು ಆಲೋಚನೆ ಮಾಡ್ತಾರೆ, ನನ್ನದು ಕಿತ್ಕೊಂಡ್ಬಿಡ್ತಾರ, ದುಡ್ಡಿದ್ದವನಿಗೆ ಆಸೆ ಜಾಸ್ತಿ ಅಂತೆ, ಅವನದು ಕಿತ್ಕೊಂಡ್ಬಿಡ್ತಾರಂತ ಅವನಿಗೊಂದು ಭಯ ಸ್ಟಾರ್ಟ್ ಆಗುತ್ತೆ. ಈಗ ಹೌದು. ಈಗ ಎಷ್ಟು ಜನ ಇದರಲ್ಲಿ ಫಲಾನುಭವಿಗಳಿದ್ದಾರೋ ಎಲ್ರಿಗೂ ಒಂಥರ ಈ ಕುತೂಹಲ, ಯಾರದ್ದು ಕಿತ್ಕೋತಾರೆ, ಯಾರು ಗಿವ್ ಇಟ್ ಅಪ್, ನಾವು ಹೆಂಗೆ ಕೊಡ್ಬೇಕಾ, ನಾವು ಏನು ಕೊಡ್ಬೇಕು ಇವರಿಗೆ ಅಂತ. ಪ್ರಧಾನಮಂತ್ರಿ ವಿಚಾರದಲ್ಲಿ ಅನಿಲ ಸಬ್ಸಿಡಿ ಇದನ್ನ ಕೆಲವರು ಸ್ವಯಂ ಪ್ರೇರಿತರಾಗಿ ಕೊಟ್ಟರು, ಒಂದಷ್ಟು ಕೆಲಸಗಳಾಯಿತು, ಎಲ್ಲವೂ ಆಯಿತು. ಆ ಸಮಯದಲ್ಲಿ ನೀವು ನಗಬಾರ್ದಾಗಿತ್ತೇನೋ. ಈಗ ಅವರು ಮಾಡಿದ್ದಾರೆ ನಾವು ಮಾಡ್ಬೋದು ಅನ್ನೋದು ಹೇಳ್ಬೋದಾಗಿತ್ತು. ಹೇಳೋದಕ್ಕೂ ನೈತಿಕತೆ ಉಳಿಸ್ಕೊಂಡಿಲ್ವಲ್ಲ. ಆಗೆಲ್ಲ ಆಡಿದವರು ಅಲ್ಲಿ ನಿಮಗಿಲ್ಲ ಬಿಡಿ, ಅದು ವಿಚಾರ ಬೇರೆ, ನಿಮ್ಗೆ ಅದೇ ನೈತಿಕತೆ ಉಳಿಸ್ಕೊಂಡಿಲ್ಲ ನೀವು. ಹಂಗೆ ನೋಡಿದ್ರೆ ಗ್ಯಾರಂಟಿನ ನೀವೇನು ಮಾಡ್ತಾ ಇದ್ದೀರಲ್ಲ, ಇದು ಎಲ್ಲೋ ಒಂದು ಕಡೆ ಹಿನ್ನಡೆ ಆದ್ರೂ ಇದು ಒಂದು ಒಳ್ಳೆ ಲೆಕ್ಕಾಚಾರ ಆದ್ರೆ ಅಟ್ಲೀಸ್ಟ್ ಈಗಾದರೂ ನಿಮಗೆ ಬುದ್ಧಿ ಬಂತಲ್ಲ ಅಂತ ಜನ ಏನಾದರೂ ಬೇರೆಯವ್ರು ಏನಾದರೂ ಕೊಟ್ಟರೆ ಅದು ಅವರ ಜನರ ಅನುದಾನದಡಿ ಆದರೂ ಅಥವಾ ಅವರ ಮನಸ್ಸಿಂದಾದರೂ ನಿಮ್ಮ ಸರ್ಕಾರ ಒಂದಷ್ಟು ತಳ್ಳೋತ ರೀತಿಯಲ್ಲಿ ಬರಲಿ, ನೀವು ಹಾದಿಗಾದರೂ ಬನ್ನಿ. ಬಡ್ಜೆಟಲ್ಲಿ ಅದನ್ನೇನಾದರೂ ಮಾಡಿ ಇಂಪ್ಲಿಮೆಂಟ್ ತಗೊಂಬನ್ರಿ. ಅತ್ಲಾಗ ಯಾರಿಗೂ ಬೇಡ, ದೊಡ್ಡವರಿಗೆಲ್ಲ ಬೇಡ ಅನ್ನೋ ರೀತಿ ಆಗೋಗಿದೆ. ಆದರೆ ಇದನ್ನು ವಿರೋಧ ಪಕ್ಷದವ್ರು ಬಿಟ್ಬಿಡ್ತಾರೆ. ದೊಡ್ಡ ಅಸ್ತ್ರ ಇದು ಬಜೆಟ್ ಸಂದರ್ಭ. ಕೊಡೋದು ಯಾಕೆ, ಕಿತ್ಕೊಳ್ಳೋದು ಯಾಕೆ ಅಂತ ಹೇಳ್ಬಿಟ್ಟು ಬಂದು ನಿಮ್ಮ ಮುಖದ ಹತ್ರನೇ ಬಂದು ನಿಂತ್ಕೊಂಡ್ಬಿಡ್ತಾರೆ. ಕ್ಯಾಕರ್ಸ್ ಮಕ್ಕುಗೆ ಅದಕ್ಕೆ ಕಾಲ ಹತ್ರ ಇದೆ. ಎಕ್ಸಾಕ್ಟ್ಲಿ. ಅಂದರೆ ಜನನೂ ಬರ್ತಾರೆ, ಅಸ್ತ್ರ ಹಿಡ್ಕೊಂಡು ಇವರು ಬರ್ತಾರೆ. ತಯಾರಾಗಿರಿ, ಕೊಟ್ಟಿದ್ದ್ಯಾಕೆ, ಕಿತ್ಕೊಳ್ತಾ ಇರೋದು ಯಾಕೆ. ಹೌದು. ಎಸ್, ಗ್ಯಾರಂಟಿ ಸರ್ಕಾರದ ವಾರಂಟಿ ಮುಗ್ದಂತ ಕಾಣಿಸ್ತಿದೆ. ವಾರಂಟಿ